ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆಗೆ ಸ್ವಾಗತ ಸುಸ್ವಾಗತ. ನೋಡ್ರಿ ಇವತ್ ನಾನ್ ನಿಮಗ ಸ್ಪೆಷಲ್ ಆಗಿರುವಂತ ಚನಾ ಚಾಟ್ ಮಾಡೋದನ್ನ ತೋರಿಸ್ಲಿಕತ್ತೀನಿ. ಅಥವಾ ನಾವ್ ಇದಕ್ಕ ಪ್ರೋಟೀನ್ ಚಾಟ್ ಕೂಡ ಕರಿಬಹುದು. ಇದು ಹೊಟ್ಟೆ ತುಂಬೋದಷ್ಟ ಅಲ್ರಿ, ವೇಟ್ ಲಾಸ್ಗೆ ಕೂಡ ಬಹಳ ಹೆಲ್ಪ್ ಆಗ್ತದ್ರಿ. ಬಹಳ ಸುಲಭವಾಗಿ ಮಾಡ್ಬೋದು. ಆಮೇಲೆ ಇನ್ನೊಂದ್ ಏನಂದ್ರ ಈ ಕಾಬೂಲಿ ಚನಾ ಇರ್ತದಲ್ಲ ಅದರದ ಚೋಲೆ ಭಟೋರೆ ಮಾಡಿದ್ದೆ, ಇಲ್ಲ ಪಲಾವ್ ಮಾಡಿದ್ದೆ. ಆದ್ರೆ ಈ ಚನಾ ಚಾಟ್ ಏನ್ ಮಾಡೇನಲ್ರಿ ಬಹಳ ಟೇಸ್ಟಿ ಆಗೈತ್ರಿ. ಮುಂಜಾನೆ ಅವಾಗ ತಿಂದ್ರರಿ 4-5 ತಾಸ್ ಒಟ್ಟ ಹಸಿವೆ ಅನ್ಸ್ಲಿಲ್ಲ. ಒಂದ್ ಬೌಲ್ ತಿಂದ್ಬಿಟ್ರೆ ಸಾಕು, ಹೊಟ್ಟೆ ಶಾಂತನೂ ಇತ್ತು, ಟೇಸ್ಟಿ ಆಗಿ ಕೂಡ ಆಗಿತ್ತು. ಬರ್ರಿ ನಾನ್ ವಿಡಿಯೋನ ಹೆಂಗ್ ಮಾಡೇನಿ ಅಂತ ಹೇಳಿ ಶುರು ಮಾಡೋಣ ಅಂತ. ಅದಕ್ಕಿಂತ ಮುಂಚೆ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅನ್ಕೊಂಡು ನೋಡ್ರಿ, ನಾನು ನಿನ್ನೆ ದಿವ್ಸ ಕಾಬೂಲಿ ಕಡ್ಲಿ ಏನಿರ್ತದಲ್ಲ ಅದನ್ನ ನೆನೆ ಹಾಕ್ಬಿಟ್ಟಿದ್ದೆ. ಮುಂಜಾನೆ ನೆನೆ ಹಾಕಿದ್ದೆ, ರಾತ್ರಿ ಅದನ್ನ ರುಚಿಗೆ ತಕ್ಕಷ್ಟು ಅಥವಾ ಅಂದಾಜ್ ಮೇಲೆ ಒಂದ್ ಸ್ವಲ್ಪ ಉಪ್ಪು ಹಾಕಿ 3 ವಿಸಲ್ ಮಾಡಿಸ್ಬಿಡೋಣಂತ. ಬೇಯ್ಬೇಕ್ರಿ, ಅದು ಚೆನ್ನಾಗಿ ಬೆಂದಿರ್ಬೇಕು. ವಿಸಲ್ ಆದ್ಮೇಲೆ ಅದು ಆರಿದ ಮೇಲೆ ನೀರಿನ ಅಂಶ ಎಲ್ಲಾ ತೆಗೆದು ನಾ ಏನ್ ಮಾಡಿದೆ, ಒಂದು ಡಬ್ಬಿ ಒಳಗ್ ಹಾಕಿ ಫ್ರಿಜ್ ನಾಗ ಇಟ್ಬಿಟ್ಟಿದ್ದೆ. ಯಾಕಂದ್ರೆ ಇವತ್ ಮುಂಜಾನೆಗೆ ಚಾಟ್ ಮಾಡ್ಲಿಕ್ ಬೇಕಾಗಿತ್ತು ನನಗ. ಈಗ ನೋಡ್ರಿ, ಒಂದ್ ಉಪ್ಪಿನಕಾಯಿ ತಗೋತೇನ್ರಿ. ನೀವ ನನ್ ವಿಡಿಯೋ ಕಾಯಂ ನೋಡ್ತಿದ್ರ ಒಂದ್ ಐಡಿಯಾ ಇರ್ತದ. ನಾನು ಮೆಣಸಿನಕಾಯಿ ಉಪ್ಪಿನಕಾಯಿ ಮಾಡೋದು ನಿಮ್ಗ ತೋರಿಸ್ಕೊಟ್ಟಿದ್ದೆ. ಇದನ್ನೆಲ್ಲ ಚಾಟ್ ಒಳಗ್ ಹಾಕಿದ್ರ ಸೂಪರ್ ಆಗ್ತದ್ರಿ ಈ ಉಪ್ಪಿನಕಾಯಿ. ಈಗ 4-5 ಹೋಳು ತಗೋಬೇಕ್ರಿ ಮೆಣಸಿನ್ಕಾಯ್ದ. ತಗೊಂಡು ಅದನ್ನ ಜಜ್ಜಿ ಮಾಡಿ ಇಟ್ಕೊಂಡ್ಬಿಟ್ಟಾಳ ನನ್ ಮಗಳು. ಈಗ ಒಂದ್ ಬೌಲ್ ತಗೊಂಡು ಅದ್ರೊಳಗ್ ಏನ್ ಕಾಬೂಲಿ ಕಡ್ಲಿ ಬೇಯಿಸ್ಕೊಂಡೇವಲ್ರಿ ಅದನ್ನ ಫಸ್ಟ್ ಹಾಕೋಣಂತ. ಫುಲ್ ಅದನ್ನ ಕಡ್ಲಿ ಇದ್ಮೇಲೆ ಅದಕ್ಕ ಒಂದ್ ಉಳ್ಳಾಗಡ್ಡಿ ಹಾಕಿದ. ಇದು ಆಪ್ಷನಲ್ ಅದರಿ, ಉಳ್ಳಾಗಡ್ಡಿ ಬೇಕಾದ್ರೆ ನೀವು ಹಾಕ್ಬೋದು, ಇಲ್ಲ ಬಿಡಬಹುದು. ಟೇಸ್ಟ್ ಆಗ್ತದ ಅನ್ನೋದಕ್ಕ ನಾನು ಹಾಕೇನಿ. ಒಂದೇ ರೀತಿ ಹೆಚ್ಚಿದಿರ್ಬೇಕ್ರಿ ಎಲ್ಲಾ ಪಲ್ಯ. ಈಗ ಟೊಮೆಟೊ ಕೂಡ ತಗೊಂಡಿದ್ದೀನಿ, ಅದೇ ರೀತಿ ಸೌತೆಕಾಯಿ ತಗೊಂಡಿದ್ದೀನಿ. ನೋಡ್ರಿ ಎಷ್ಟು ಚಂದ ಕಾಣಿಸ್ತದ ಒಂದೇ ಸಮ ಹೆಚ್ಚಿದ್ದಕ್ಕ. ಈಗ ಅದಕ್ಕ ನಾನ ಮೆಣಸಿನ ಪುಡಿ ಈ ರೀತಿ ಮಾಡಿ ಅದ ಟೇಸ್ಟ್ ಚಲೋ ಕೊಡ್ತದ್ರಿ. ಏನ್ ಮೆಣಸಿನಕಾಯಿ ನಾವ್ ಜಜ್ಜಿ ಇಟ್ಕೊಂಡಿವಲ್ರಿ ಅದ್ ಕೂಡ ಹಾಕ್ಲಿಕ್ಕತ್ತದ. 7-8 ಮೆಣಸಿನಕಾಯಿ ಉಪ್ಪಿನಕಾಯ್ದೇನಿತ್ತಲ್ಲ ಅದನ್ನ ತಗೊಂಡೇನಿ. ಅದನ್ನ ಜಜ್ಜಿ ಇದ್ರೊಳಗ ಹಾಕಿದ್ವಿ. ಪಿಜ್ಜಾ ಸೀಸನಿಂಗ್ ಅದ ಅದನ್ನು ಕೂಡ ಹಾಕ್ಲಿಕ್ಕತ್ತದ. ನನ್ ಮಗಳು ಹಾಕ್ಯಾಳ್ರಿ ಅದನ್ನೆಲ್ಲಾ ಐಟಮ್ಸ್. ಅಕ್ಕಿ ಪಿಜ್ಜಾ ಸೀಸನಿಂಗ್ ಹಾಕೋಣಮ್ಮ ಟೇಸ್ಟಿ ಆಗ್ತದಂದ್ಲ, ಹಾಕಿದ್ವಿ. ಬಹಳ ಚಲೋ ಆಗ್ಯದ್ರಿ. ಒಂದ್ ಸ್ವಲ್ಪ ಸಕ್ಕರೆ ಹಾಕಿದ್ವಿ. ಆಮೇಲೆ ಕೆಂಪ್ ಉಪ್ಪು ಒಂದ್ ಸ್ವಲ್ಪ ಹಾಕಿದ್ವಿ. ನಾವ್ ಚಾಟ್ ಮಸಾಲಾ ಹಾಕೋ ಬದ್ಲಿ ಕೆಂಪ್ ಉಪ್ಪು ಹಾಕೇನಿ, ಅಂದ್ರ ಟೇಸ್ಟ್ ನಿಮಗ ಮಸ್ತ್ ಸೂಪರ್ ಆಗಿ ಕೊಡ್ತದ. ಈಗ ನೋಡ್ರಿ ಇದನ್ನ ಚಂದಾಗಿ ಕಲ್ಸೋಣಂತ. ಅದಕ್ಕಿಂತ ಮುಂಚೆ ಇನ್ನೊಂದ್ ಸ್ವಲ್ಪ ಉಪ್ಪು ಬೇಕನ್ನಿಸ್ತ ಹಾಕ್ಲಿಕತ್ತದ. ಇನ್ನೊಂದ್ ಏನಂದ್ರ ರೀ, ಇದ ಏನದಲ್ಲ ಸೂಪರ್ ಆಗ್ತದ. ವೇಟ್ ಲಾಸಿಗೆ ಬಹಳ ಹೆಲ್ಪ್ ಆಗ್ತದ್ರಿ. ನೀವು ಮುಂಜಾನೆ ಹೊತ್ತ ಒಂದ್ ಬಟ್ಲಾ ಇದನ್ ತಿಂದು ನೀರ್ ಕುಡಿದ್ ಬಿಟ್ರ ನಿಮಗ್ ಬಹಳ ತನಕ ಹಸಿವಿನೇ ಅನ್ಸಂಗಿಲ್ಲ. ಆಮೇಲೆ ಟೇಸ್ಟಿಯಾಗೂ ಇರ್ತದ, ವೇಟ್ ಲಾಸಿಗೆ ಹೆಲ್ಪ್ ಮಾಡ್ತದ. ಈಗ ಇದನ್ನ ಚೆನ್ನಾಗಿ ಕಲ್ಸೋಣಂತ ಇವೆಲ್ಲಾ ಐಟಮ್ ಹಾಕಿ. ನಾವ ಕೋಸಂಬರಿ ಅಂತ ಹೇಳಿ ಮಾಡ್ತಿದ್ವಿ, ಆದ್ರ ಈ ಪಿಜ್ಜಾ ಸೀಸನಿಂಗ್ ಆಮೇಲೆ ಮೆಣಸಿನಕಾಯಿ ಪೇಸ್ಟ್ ಇದನ್ನ ಹಾಕ್ತಿದ್ದಿಲ್ಲ. ಹಸಿ ಮೆಣಸಿನಕಾಯಿ ಹೆಚ್ಚ್ ಹಾಕೋದು ಗೊತ್ತಿತ್ತು ನಮ್ಗ. ಆದ್ರೆ ಈಗ ಇದು ನೋಡ್ರಿ ಸಿಂಪಲ್ ಆಗಿ ಡಿಫ್ರೆಂಟ್ ಟೇಸ್ಟ್ ಕೊಟ್ಟದ, ಬಹಳ ಚಲೋ ಆಗೈತ. ನಿಮಗ್ ಉಳ್ಳಾಗಡ್ಡಿ ಬೇಡಪ್ಪ ಆ ಹೊತ್ತಿಗೆ ನೀವು ಬಿಡ್ಬೋದು, ಉಳ್ದಿದ್ದೆಲ್ಲ ಐಟಮ್ಸ್ ಹಾಕ್ಬೋದು. ಬೇಕಾದ್ರೆ ಕ್ಯಾಬೇಜ್ ಕೂಡ ನೀವು ಫುಲ್ ಸಣ್ಣಗೆ ಹೆಚ್ಚಿ ಹಾಕ್ಬೋದು. ನೋಡ್ರಿ ರೆಡಿ ಆಯ್ತ. ಆಲ್ರೆಡಿ ಟೇಸ್ಟ್ ಮಾಡಿ ನೋಡಿದ್ರೆ ಹೆಂಗಾಗಿದೆ ಅಂತ. ಈಗ ಒಂದ್ ಬೌಲ್ ಒಳಗ ಸರ್ವ್ ಮಾಡೋಣಂತ. ಮಸ್ತ್ ಆಗ್ತದ್ರಿ. ಈಗ ಇದಕ್ ಮ್ಯಾಲೂ ಕೂಡ ಮತ್ತ ಗಾರ್ನಿಶ್ ಮಾಡೋ ಸಂಬಂಧ ಒಂದ್ ಸ್ವಲ್ಪ ಸೀಸನಿಂಗ್ ಹಾಕ್ತಾಳ್ರಿ ಅಕ್ಕಿ. ನೀವು ಖಾರ ಇನ್ನೊಂದ್ ಸ್ವಲ್ಪ ಬೇಕಂದ್ರ ಹಸಿ ಮೆಣಸಿನ್ಕಾಯಿ ಕೂಡ ಸಣ್ಣಗೆ ಹೆಚ್ಚಿ ಇದ್ರೊಳಗ್ ಮಿಕ್ಸ್ ಮಾಡ್ಕೋಬಹುದು. ನಮಗ್ ಇಷ್ಟೇ ಖಾರ ಸಾಕ್ ಅನ್ನೋದಕ್ಕ ಮಾಡ್ಯದ. ನೋಡ್ರಿ ಸೂಪರ್ ಆಗಿರುವಂತ ಚನಾ ಚಾಟ್ ರೆಡಿ ಆಗ್ಯದ. ಹೆಂಗ್ ಅನ್ನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ ಅಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗ ನೋಟಿಫಿಕೇಶನ್ ಬರ್ತದ. ನನ್ನಪ್ಲೆ ಕಮೆಂಟ್ ಮಾಡ್ರಿ. ಯಾರ್ಯಾರು ಕಮೆಂಟ್ ಮಾಡ್ಲಿಕತ್ತೀರಲ್ಲ ಅವ್ರಿಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು. ಇದೇ ನನಗ ಸ್ಫೂರ್ತಿ ಸಿಗ್ತದ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೆ ವಿಡಿಯೋ ಒಂದಿಗೆ ಸಿಗ್ತೇನೆ. ನಮಸ್ಕಾರ.